ಇವಾಗ ಅಂಜನಾದ್ರಿ ಬೆಟ್ಟ ನೋಡ್ಕೊಂಡು ವಿರೂಪಾಕ್ಷ ಟೆಂಪಲ್ ಕಡೆ ಹೊಂಟೀನಿ. ಇದು ನದಿ ಕಾಣೋದು ತುಂಗಭದ್ರಾ ನದಿ, ಅದೇ ಮ್ಯಾಲೆ ಅಂಜನಾದ್ರಿ ಬೆಟ್ಟದ ಕಾಣಕತ್ತಿತ್ತು, ಭಾರಿ ಕಾಣಕತ್ತಿತ್ತು. ಮುಂಜಾನೆ ಇದೇ ರೂಟಿಗೆ ಬಂದೀನಿ, ಬಟ್ ಅಷ್ಟು ಕತ್ಲಿತ್ತು, ಅಷ್ಟು ಕಂಡಿಲ್ಲ. ಭಾರಿ ಅದು ಬಿಡ್ರಿ. ಈ ಕಡೆ ಎಲ್ಲ ಕಲ್ಲಿನ ಗುಡ್ಡಗಳವ, ನದಿ ಐತಿ, ಮತ್ತು ಗ್ರೀನ್ರಿನೂ ಹಿಂಗೆ ಅದು ಫುಲ್. ಒಂದೆರಡು ಫೋಟೋ ತೆಕ್ಕೊಂಡು ಹೋಗೋಣ ಅಂತಿದ್ದು ಬೈಕ್ ನಿಂದಿರಿಸಿ, ಚಲೋ ಕಾಣಕತ್ತದ. ಹಂಪಿ ಎಂಟರಾಗಿ ಒಂದು 1/2 ಕಿಲೋಮೀಟ್ರ್ ಮೇಲೆ ಇತ್ತು. ಬರೀ ಆ ಕಡೆ ಈ ಕಡೆ ಗುಡಿಗಳೇ ಕಾಣಕತ್ತಾವ, ಬರೀ ಕಲ್ಲಿನ ಸ್ಟ್ರಕ್ಚರ್ಸ್ಗಳು ಭಾರಿ ಅವ. ವಿರೂಪಾಕ್ಷ ಟೆಂಪಲ್ ಕೂಡ ಬಂತು. ಲೆಫ್ಟ್ ಸೈಡ್ ಕಾಣೋದು ವಿರೂಪಾಕ್ಷ ಟೆಂಪಲ್. ಗೂಗಲ್ ಮ್ಯಾಪ್ಸ್ ಕೂಡ ಅಲ್ಲಿ ತನಕ ಗಾಡಿ ಹೋಗ್ತಾನೆ ತೋರ್ಸಕತ್ತದ, ನೋಡ್ಯಾವ ಅಂತ. ಬಟ್ ಬ್ಯಾರಿಕೇಡ್ ಹಾಕಿರಲ್ಲ, ಪಾರ್ಕಿಂಗ್ ಇಲ್ಲ ಮಾಡಲ್ಲ. ಮೋಸ್ಟ್ಲಿ ಕಾರ್ಗಳದ್ದು ಅಷ್ಟೇ ಅನಿಸ್ತದೆ, ಬೈಕ್ ಅಲ್ಲಿ ತನಕ ಹೋಗ್ಬೋದು, ಹೊಡಿತೀವಿ ನೋಡೋಣ. ಟೈಮ್ ನೋಡ್ರಿ, ಜಸ್ಟ್ 8 ಆಗ್ಯದ. ಆಲ್ರೆಡಿ ಇಷ್ಟು ಬಿಸಿಲದ. ಮಧ್ಯಾಹ್ನ ಆಗಷ್ಟಲ್ಲಿ ನನಗೇನು 10-12 ಆಗಂಗೆ ಕಾಣಿಸ್ತದೆ ನಂದೇನು. ಅದ್ರೊಳಗೆ ಬ್ಲ್ಯಾಕ್ ಶರ್ಟ್ ಬೇರೆ ಹಾಕೊಂಡು ಬಂದೀನಿ, ಇನ್ನೊಂದು ಗೊತ್ತೇ ಆಗಿಲ್ಲ. ಗೋಪುರ ಭಾರಿ ಕಾಣಿಸಕತ್ತೆ ಇಲ್ಲಿಂದ, ದೊಡ್ಡದದು ಫುಲ್. ಪಾರ್ಕಿಂಗ್ ಇಲ್ಲೇನು ಬೇಡ, ಬಿಸಿಲದ. ಅಲ್ಲಿ ಮುಂದೆ ಗಿಡದ ಕೆಳಗೆ ಗಾಡಿ ಹಚ್ಚಾರ, ಅಲ್ಲೇ ನೆಳದಾಗ ಹಚ್ಚಿ ಹೋಗೋಣಂತ ಗುಡಿಗೆ. ಬೈಕ್ ರೈಡ್ ಹೋದ್ಗಳೇ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲಿ ಮ್ಯಾಗ್ನೆಟ್ ಕಲೆಕ್ಟ್ ಮಾಡ್ಬೇಕು ಅಂದ್ಕೊಂಡಿನಿ. ಅವರೇ ಬಂದು ಅಪ್ರೋಚ್ ಮಾಡಿದ್ರು, ಸೊ ತೊಗೊಂಡೆ ಒಂದು ಹಂಪಿ ಸ್ಟೋನ್ ಚಾರಿಯಟ್. ವಿರೂಪಾಕ್ಷ ಟೆಂಪಲ್ಗೆ ಎಂಟ್ರ್ ಆಗ್ತಿದ್ದೀನಿ ಇವಾಗ. ಟೈಮ್ 8:30. ಗೋಪುರದಾಗ ಇದು ಕ್ಯಾಪ್ಚರ್ ಆಗ್ತದೆ ಇಲ್ಲ ಗೊತ್ತಿಲ್ಲ, ಬಟ್ ರಿಯಲ್ದಾಗ ಮಾತ್ರ ಭಾರಿ ಅನ್ಸಕತ್ತದ. ಸೀನ್ರಿ ಎಲ್ಲ ಮಸ್ತ್ ಅದ.